ಜೈ ಭಾರತ್ ವಂದೇ ಮಾತರಂ. ಮೊನ್ನೆ ಭಯೋತ್ಪಾದಕರು ಯಾವ ರೀತಿ ಈ ವಿಧ್ವಂಸಕ ಕೃತ್ಯವನ್ನು ಪಹಲ್ಗಾಮ್ನಲ್ಲಿ ನಡೆಸಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು. ಅದಕ್ಕೆ ಪ್ರತೀಕಾರವಾಗಿ ಭಾರತವು ಕೂಡ ಪಾಕಿಸ್ತಾನದ ಉಗ್ರರ ಅಡಗುತಾಣದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು. ಹಾಗೆ ಈ ಸಿಂಧು ನದಿ ಜಲ ಒಪ್ಪಂದವನ್ನು ಸಸ್ಪೆಂಡ್ನಲ್ಲಿ ಇಡಲಾಗಿತ್ತು. ಆದರೆ ಇಲ್ಲಿ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದಾಗ ಭಾರತ ಇಲ್ಲಿ ಸಾಫ್ಟ್ ಆಗಿ ವರ್ತಿಸುತ್ತಿದೆಯಾ ಅಥವಾ ಅವರಿಗೆ ಬೇರೆ ಆಪ್ಷನ್ ಇಲ್ವಾ? ಯಾಕೆಂದರೆ ಇತ್ತೀಚೆಗೆ ಈ ಏಷ್ಯಾ ಕಪ್ನ ಶೆಡ್ಯೂಲನ್ನು ಬಿಡುಗಡೆಗೊಳಿಸಲಾಗಿತ್ತು. ಅದರಲ್ಲಿ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಹಾಗೆ ಅದರಲ್ಲಿ 8 ತಂಡಗಳು ಭಾಗವಹಿಸಲಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಭಾರತ ಪಾಕಿಸ್ತಾನ ಒಂದೇ ಗುಂಪಿನಲ್ಲಿ ಹಾಕಲಾಗಿದೆ. ಹಾಗೆ ಭಾರತ ಹಾಗೂ ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯಾಟಗಳು ಕೂಡ ನಡೆಯಲಿದೆ. ಅದು ಕೂಡ ಸೆಪ್ಟೆಂಬರ್ 14ರಂದು. ಇಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಸರಿಯಾಗಿಲ್ಲ. ಈ ಪಾಕ್ ಪ್ರೇರಿತ ಭಯೋತ್ಪಾದಕರು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಈ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಪ್ರಯತ್ನ ಪಡುತ್ತಲೇ ಇದ್ದಾರೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲೂ ಕೂಡ 4 ಅಲ್ ಖೈದಾ ಉಗ್ರರನ್ನು ಕೂಡ ಬಂಧಿಸಲಾಗಿತ್ತು. ಇನ್ನು ಪಾಕಿಸ್ತಾನದ ISIಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಇವರು ಖಾಲಿಸ್ತಾನಿ ಬೆಂಬಲಿಗರಿಗೂ ಕೂಡ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ. ಇಷ್ಟೆಲ್ಲ ಪಿತೂರು ಮಾಡಿದಂತಹ ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಆಡುವುದೊಂದು ವಿಪರ್ಯಾಸವೇ ಸರಿ. ಈ ಏಷ್ಯಾ ಕಪ್ ಕ್ರಿಕೆಟ್ ನಡೆಸೋದು ACC ಮುಖ್ಯಸ್ಥರು, ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್. ಇದರ ಮುಖ್ಯಸ್ಥರಾಗಿದ್ದು ಪಾಕಿಸ್ತಾನದ ಮೊಹ್ಸಿನ್ ನಖ್ವಿ. ಇದರಲ್ಲಿ ಇವರು ಅಧ್ಯಕ್ಷರಾದರೂ ಕೂಡ ಈ ಏಷ್ಯಾ ಕಪ್ ನಡೆಸಲು ಅದಕ್ಕೆ ಸಂಬಂಧಪಟ್ಟ ಕ್ರಿಕೆಟ್ ರಾಷ್ಟ್ರಗಳು ಕೂಡ ಒಮ್ಮತದ ಒಪ್ಪಿಗೆ ಬೇಕು. ಆದರೆ ಇಲ್ಲಿ ಭಾರತದ ಕ್ರಿಕೆಟ್ ಮಂಡಳಿ ಕೂಡ ಒಪ್ಪಿಗೆ ಕೊಟ್ಟಿದೆ. ಈ ಕ್ರಿಕೆಟ್ ಪಂದ್ಯಾಟ UAEಯಲ್ಲಿ ನಡೆಯುತ್ತದೆ. ಈ ಏಷ್ಯಾ ಕಪ್ ಅನ್ನು ಭಾರತ ಹೋಸ್ಟ್ ಮಾಡುತ್ತಿದೆ. ಇಲ್ಲಿ ಭಾರತ ಪಾಕಿಸ್ತಾನ ಕೇವಲ ಒಂದು ಬಾರಿಯಲ್ಲ, ಇಲ್ಲಿ ಬೇರೆ ಥರ ಲೆಕ್ಕಾಚಾರ ಹಾಕಿದರೆ ಇವರಿಬ್ಬರ ನಡುವೆ 3 ಬಾರಿ ಪಂದ್ಯ ನಡೆಯುವ ಸಾಧ್ಯತೆಯೂ ಕೂಡ ಇದೆ. ಈ ಏಷ್ಯಾ ಕಪ್ ಅನ್ನು ಆಟಗಾರರು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಯಾಕೆಂದರೆ ಈ ರಿಟೈರ್ಡ್ ಕ್ರಿಕೆಟರ್ಗಳ ಲೆಜೆಂಡ್ ಚಾಂಪಿಯನ್ಶಿಪ್ ಎಂಬ ಟೂರ್ನಮೆಂಟ್ ನಡೆಯುತ್ತಿದೆ. ಅದಕ್ಕೆ ಕಾರಣ ಭಾರತದ ಆಟಗಾರರು ಪಾಕಿಸ್ತಾನದ ಜೊತೆ ಆಟವಾಡಲು ಹಿಂದೇಟು ಹಾಕಿದ್ರು. ಇನ್ನು ಇದರ ಬಗ್ಗೆ ಹಿರಿಯ ಆಟಗಾರರಾದ ಶಿಖರ್ ಧವನ್ ಹೇಳ್ತಾರೆ, ನಮಗೆ ಆಟಕ್ಕಿಂತ ರಾಷ್ಟ್ರವೇ ಮುಖ್ಯ. ಹಾಗಾಗಿ ಇವರ ದಾರಿಯನ್ನೇ ಕೆಲವು ಆಟಗಾರರು ಕೂಡ ಹಿಂಬಾಲಿಸಿದರು. ಇಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಯಾಕೆಂದರೆ ಈ ಲೆಜೆಂಡ್ ಲೀಗ್ನಲ್ಲಿ ಈ ವ್ಯೂವರ್ಶಿಪ್ ತುಂಬ ಕಡಿಮೆ. ಆದರೆ ಏಷ್ಯಾ ಕಪ್ನಲ್ಲಿ ಹಾಗಾಗಲ್ಲ, ನೋಡುವವರ ಸಂಖ್ಯೆ ಕೂಡ ಹೆಚ್ಚಿರುತ್ತೆ. ಅಕಸ್ಮಾತ್ ಇಲ್ಲಿ ಭಾರತ ಹಿಂದೆ ಸರಿದರೆ ಪಾಕಿಸ್ತಾನಕ್ಕೆ ಲಾಭವಾಗಲಿದೆ. ಹಾಗೆ ಅವರಿಗೆ ಅಂಕ ಕೂಡ ಸಿಗಲಿದೆ. ಒಂದು ವೇಳೆ ಸೆಮಿಫೈನಲ್ ಅಥವಾ ಫೈನಲ್ ಮ್ಯಾಚ್ನಲ್ಲಿ ಪಾಕಿಸ್ತಾನ ಎದುರಾಳಿ ಸಿಕ್ಕಿದ್ರೆ ಆ ಸಂದರ್ಭದಲ್ಲಿ ಕೂಡ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂಬುದು ಗೊತ್ತಾಗಲ್ಲ. ಅಲ್ಲಿಯೂ ಕೂಡ ಭಾರತ ಹಿಂದೆ ಸರಿದರೆ ಪಾಕಿಸ್ತಾನವನ್ನು ಒಂದು ವಿಜೇತ ತಂಡ ಅಂತ ಘೋಷಿಸುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಭಾರತ ಸಂಕಟವನ್ನು ಅನುಭವಿಸುತ್ತಿದೆ. ಒಂದು ವೇಳೆ ಆಡಿದರೆ ರಾಷ್ಟ್ರದ ಜನರ ಟೀಕೆಯನ್ನು ಎದುರಿಸಬೇಕಾಗುತ್ತೆ. ಒಂದು ವೇಳೆ ಆಡದಿದ್ದರೆ ಪಾಕಿಸ್ತಾನಕ್ಕೆ ಹೆಚ್ಚಿನ ಸಹಾಯವಾಗಲಿದೆ. ಇಲ್ಲಿ ಅನಿವಾರ್ಯ ಸ್ಥಿತಿಯಿಂದಾಗಿ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡುವ ಸಂದರ್ಭ ಎದುರಾಗಿದೆ.